ಕರ್ನಾಟಕ ಸರ್ಕಾರಿ ನಿಗಮ ಮತ್ತು ಸಂಸ್ಥೆಗಳಲ್ಲಿ 705 ಹುದ್ದೆಗಳಿಗೆ ಬೃಹತ್ ನೇಮಕಾತಿ ನಡೀತಾ ಇದೆ. ಹೌದು, ಕರ್ನಾಟಕದ ಉದ್ಯೋಗಾಕಾಂಕ್ಷಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯದ ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ನಿಗಮಗಳು ಮತ್ತು ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಸುಮಾರು 705ಕ್ಕೂ ವಿವಿಧ ಹುದ್ದೆಗಳ ಭರ್ತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಡೀತಾ ಇದ್ದು, ಅಭ್ಯರ್ಥಿಗಳು ನಿಗದಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ತಮ್ಮ ವಿದ್ಯಾರ್ಹತೆ ಮೀಸಲಾತಿ ನಿಯಮಗಳನ್ನು ಅಧಿಸೂಚನೆಯಲ್ಲಿ ಸರಿಯಾಗಿ ಓದಿಕೊಂಡು ನಿಗದಿಪಡಿಸಿದ ದಿನಾಂಕದೊಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಮೀಸಲಾದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು 371J ನಿಯಮಗಳ ಅಡಿಯಲ್ಲಿ ಮೀಸಲಾತಿ ಪಡೆಯಲು ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಹೊಂದಿರಬೇಕು. ಈ ನೇಮಕಾತಿಯು 2 ಪ್ರತ್ಯೇಕ ಅಧಿಸೂಚನೆಗಳ ಮೂಲಕ ಪ್ರಕಟವಾಗಿದೆ. ಒಂದೇ ಅರ್ಜಿಯಲ್ಲಿ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅವಕಾಶವನ್ನು ಪ್ರಾಧಿಕಾರ ಕಲ್ಪಿಸಿಕೊಟ್ಟಿದೆ. ಅರ್ಜಿದಾರರ ಅನುಕೂಲಕ್ಕಾಗಿ ಇಡೀ ನೇಮಕಾತಿ ಪ್ರಕ್ರಿಯೆಯ ವಿವರ, ಹುದ್ದೆಗಳ ವಿಭಾಗವಾರು ಸಂಖ್ಯೆ, ವೇತನ ಶ್ರೇಣಿ, ವಿದ್ಯಾರ್ಹತೆ, ಆಯ್ಕೆ ವಿಧಾನದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇನ್ನು ಉದ್ಯೋಗದ ವಿವರವನ್ನು ನೋಡೋದಾದರೆ, ಕೆಇಎ ಪ್ರಕಟಿಸಿರುವಂಥ ಈ ನೇಮಕಾತಿಯ ಪ್ರಮುಖ ವಿವರಗಳನ್ನು ನೋಡೋದಾದರೆ, ನೇಮಕಾತಿ ಸಂಸ್ಥೆ ಕರ್ನಾಟಕ ಪ್ರಾಧಿಕಾರ ಬೆಂಗಳೂರು. ಹುದ್ದೆಗಳ ಹೆಸರು ಇಲ್ಲಿ ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ, ಸಹಾಯಕ ಲೆಕ್ಕಿಗ, ನಿರ್ವಾಹಕ, ಸಹಾಯಕ ಸಂಚಾರ ನಿರೀಕ್ಷಕ, ಕಿರಿಯ ಅಧಿಕಾರಿ, ಗ್ರಂಥಪಾಲಕ, ಸಹಾಯಕ ಇಂಜಿನಿಯರ್, ಸಿವಿಲ್, ಮಾರುಕಟ್ಟೆ ಮೇಲ್ವಿಚಾರಕರು ಸೇರಿದಂತೆ ಹಲವು ವಿವಿಧ ಗ್ರೂಪ್ ಬಿ, ಸಿ ಮತ್ತು ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ನು ಹುದ್ದೆಗಳ ಸಂಖ್ಯೆ ಇಲ್ಲಿ ಖಾಲಿರುವಂಥ ಒಟ್ಟು ಹುದ್ದೆಗಳ ಸಂಖ್ಯೆ 705. ಕಲ್ಯಾಣ ಕರ್ನಾಟಕ ವೃಂದಕ್ಕೆ 321 ಮತ್ತು ಉಳಿಕೆ ಮೂಲ ವೃಂದಕ್ಕೆ 384 ಹುದ್ದೆಗಳು ಖಾಲಿ ಇರುವಂಥದ್ದು. ಉದ್ಯೋಗ ಸ್ಥಳ ಬಂದ್ಬಿಟ್ಟು ಇಲ್ಲಿ ಕರ್ನಾಟಕದಾದ್ಯಂತ ನೇಮಕಾತಿ ವೃಂದದ ಅನ್ವಯ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದಗಳಲ್ಲಿ ಬರುವ ಕಚೇರಿಗಳಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇರುತ್ತವೆ. ಅರ್ಜಿ ಸಲ್ಲಿಸುವ ಬಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ನೀವು ಇಲ್ಲಿ ಸಲ್ಲಿಸಬಹುದಾಗಿದೆ. ಇನ್ನು ಈ ನೇಮಕಾತಿಯು ಒಟ್ಟು 9 ಸಂಸ್ಥೆಗಳಲ್ಲಿ ಹುದ್ದೆಗಳನ್ನು ಒಳಗೊಂಡಿದ್ದು, ಸಂಸ್ಥೆವಾರು ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದಗಳಲ್ಲಿನ ಹುದ್ದೆಗಳ ವಿವರ ನಾವು ನೋಡೋದಾದರೆ, ಸಂಸ್ಥೆಯ ಹೆಸರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಇಲ್ಲಿ ಉಳಿಕೆ ಮೂಲ ವೃಂದ ಹುದ್ದೆಗಳು 18 ಖಾಲಿ ಇದೆ. ಕಲ್ಯಾಣ ಕರ್ನಾಟಕ ವೃಂದಕ್ಕೆ 7 ಹುದ್ದೆಗಳು ಖಾಲಿ ಇವೆ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಇಲ್ಲಿ ಉಳಿಕೆ ಮೂಲ ವೃಂದದಲ್ಲಿ 4 ಹುದ್ದೆಗಳು ಖಾಲಿ ಇದ್ದರೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 14 ಹುದ್ದೆಗಳು ಇಲ್ಲಿ ಮೀಸಲಿವೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಉಳಿಕೆ ಮೂಲ ವೃಂದದ ಹುದ್ದೆಗಳು 40 ಇದ್ದರೆ, ಕಲ್ಯಾಣ ಕರ್ನಾಟಕ ಹುದ್ದೆಗಳು ಇಲ್ಲಿ 4 ಇದೆ. ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಉಳಿಕೆ ಮೂಲ ವೃಂದದ ಹುದ್ದೆಗಳು 63 ಇದ್ದರೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 253 ಹುದ್ದೆಗಳಿಲ್ಲಿ ಖಾಲಿ ಇವೆ. ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಉಳಿಕೆ ಮೂಲ ವೃಂದದ ಹುದ್ದೆಗಳು ಇಲ್ಲಿ 50 ಖಾಲಿ ಇದ್ದರೆ, ಕಲ್ಯಾಣ ಕರ್ನಾಟಕಕ್ಕೆ 43 ಖಾಲಿ ಇರುವಂಥದ್ದು. ಜೊತೆಗೆ ವಾಯು ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಕೂಡ ಉಳಿಕೆ ಮೂಲ ವೃಂದದ ಹುದ್ದೆಗಳು 19, ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ಹುದ್ದೆಗಳಿಲ್ಲ. ಇನ್ನು ಕೃಷಿ ಮಾರಾಟ ಇಲಾಖೆಯಲ್ಲೂ ಕೂಡ ಉಳಿಕೆ ಮೂಲ ವೃಂದಕ್ಕೆ 180 ಹುದ್ದೆಗಳು ಖಾಲಿ ಇವೆ, ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲಿ ಇಲ್ಲ. ಶಾಲಾ ಶಿಕ್ಷಣ ಇಲಾಖೆ ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಳಿಕೆ ಮೂಲ ವೃಂದದ ಹುದ್ದೆಗಳು 10 ಖಾಲಿ ಇವೆ, ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ. ಇಲ್ಲಿ ಒಟ್ಟು ಉಳಿಕೆ ಮೂಲ ವೃಂದ ಹುದ್ದೆಗಳು 384, ಕಲ್ಯಾಣ ಕರ್ನಾಟಕ ವೃಂದಕ್ಕೆ 321, ಒಟ್ಟಾರೆಗೆ 705 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ, ಪದವಿ ಮಟ್ಟದ ಹುದ್ದೆಗಳು ಅಂದರೆ FDA, ಸಹಾಯಕ ಕಿರಿಯ ಅಧಿಕಾರಿ ಇಂತಹ ಹುದ್ದೆಗಳಿಗೆ ಭಾರತದ ಕಾನೂನಲ್ಲಿ ರೀತಿ ಸ್ಥಾಪಿಸಲಾದ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಡೆದಿರಬೇಕು. ಇನ್ನು ಸಹಾಯಕ ಲೆಕ್ಕಿಗ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಕಡ್ಡಾಯವಾಗಿ ವಾಣಿಜ್ಯ ಶಾಸ್ತ್ರದಲ್ಲಿ 3 ವರ್ಷಗಳ ಬ್ಯಾಚುಲರ್ ಪದವಿಯನ್ನು BCom ಅನ್ನು ಮುಗಿಸಿರಬೇಕು. ಇನ್ನು ಕಿರಿಯ ಅಧಿಕಾರಿ ಹುದ್ದೆಗೆ ಅಂದರೆ ಮಾರುಕಟ್ಟೆ ಅಲ್ಲಿರುವಂಥ ಕಿರಿಯ ಅಧಿಕಾರಿ ಹುದ್ದೆಗೆ ಯಾವುದೇ ಪದವಿ ಜೊತೆಗೆ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಸ್ನಾತಕೋತ್ತರ, ಡಿಪ್ಲೊಮೊ ಅಥವಾ MBA ಪದವಿಯನ್ನು ಇಲ್ಲಿ ಪಡೆದಿರಬೇಕಾಗುತ್ತೆ. ಇನ್ನು PUC ಮಟ್ಟದ ಹುದ್ದೆಗಳು ಅಂದರೆ SDA, ನಿರ್ವಾಹಕ, ಮಾರಾಟ ಸಹಾಯಕ ಇತ್ಯಾದಿ ಹುದ್ದೆಗಳಿಗೆ ಇಲ್ಲಿ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ CBSE, ICSE 12ನೇ ತರಗತಿ, NIOS
3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಅಥವಾ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಇವುದು ಯಾವುದಾದ್ರೂ ಒಂದು ಇಲ್ಲಿ ಮುಗಿಸಿದ್ರೆ ನಡೆಯುತ್ತೆ. ಇನ್ನು ನಿರ್ವಾಹಕ ಹುದ್ದೆಗೆ ದ್ವಿತೀಯ PUC ಜೊತೆಗೆ ಸಾರಿಗೆ ಇಲಾಖೆಯಿಂದ ಪಡೆದ ಮಾನ್ಯತೆ ಹೊಂದಿರುವ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜನ್ನು ಇಲ್ಲಿ ಒದಗಿಸುವುದು ಕಡ್ಡಾಯವಾಗಿರುತ್ತೆ. ಈ ಹುದ್ದೆಗೆ ನಿಗದಿಪಡಿಸಿದ ಕನಿಷ್ಠ ದೈಹಿಕ ಮಾನದಂಡಗಳನ್ನು ಕೂಡ ಇಲ್ಲಿ ನೀವು ಹೊಂದಿರಬೇಕಾಗುತ್ತೆ. ಇನ್ನು ತಾಂತ್ರಿಕ ಮತ್ತು ವಿಶೇಷ ಹುದ್ದೆಗಳು ಅಂದರೆ ಸಹಾಯಕ ಅಭಿಯಂತರರು ಸಿವಿಲ್ ಈ ಹುದ್ದೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BE ಸಿವಿಲ್ ಪದವಿಯನ್ನು ಪಡೆದಿರಬೇಕು. ಕಿರಿಯ ಅಭಿಯಂತರರು ಸಿವಿಲ್ ಈ ವಿಷಯದಲ್ಲಿ ಡಿಪ್ಲೊಮೋವನ್ನು ಪಡೆದಿರಬೇಕು. ಗ್ರಂಥಪಾಲಕ ಈ ಹುದ್ದೆಗೆ MLib SC ಇದರಲ್ಲಿ ಕನಿಷ್ಠ 55% ಅಂಕಗಳನ್ನು ನೀವಿಲ್ಲಿ ಪಡೆದಿರಬೇಕಾಗುತ್ತೆ. ಜೊತೆಗೆ ಆಪರೇಟರ್ ಸೆಮಿಸೀಲ್ಡ್ ಫಿಲ್ಟರ್ ಈ ಒಂದು ಹುದ್ದೆಗೆ SSLC ಜೊತೆಗೆ ITI ಅಥವಾ NATS ನೀವು ಪಾಸ್ ಆಗಿರಬೇಕಾಗಿರುತ್ತೆ. ಇನ್ನು ವಯೋಮಿತಿಯನ್ನು ನೋಡೋದಾದರೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ತುಂಬಿರಬೇಕು. ಇನ್ನು ಸರ್ಕಾರದ ಆದೇಶದಂತೆ ಆ ನೇಮಕಾತಿ ಅಧಿಸೂಚನೆಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೂ ಸಾಮಾನ್ಯ ವಯೋಮಿತಿಗಿಂತ 3 ವರ್ಷಗಳ ಹೆಚ್ಚುವರಿ ಸಡಿಲಿಕೆಯನ್ನು ಇಲ್ಲಿ ನೀಡಲಾಗಿರುತ್ತೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 43 ವರ್ಷಗಳ ವಯಸ್ಸು ಸಡಿಲಿಕೆಯನ್ನು ಇಲ್ಲಿ ನೀಡಲಾಗಿರುತ್ತೆ. ಇನ್ನು ಮಾಜಿ ಸೈನಿಕರು ಸೇವಾವಧಿ 3+ ಅಧಿಕ ವರ್ಷಗಳು, ಗರಿಷ್ಠ 45 ವರ್ಷ ಮೀರಿರಬಾರದು. ಇನ್ನು ಸರ್ಕಾರಿ ನಿಗಮದ ಸೇವೆಯಲ್ಲಿರುವ ಅಭ್ಯರ್ಥಿಗಳು KKRTC ಹೊರತುಪಡಿಸಿ 10 ವರ್ಷದವರೆಗೂ ಸಡಿಲಿಕೆಯನ್ನು ಇಲ್ಲಿ ನೀಡಲಾಗುತ್ತೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಮತ್ತು ವಿಧವೆಯರಿಗೆ 10 ವರ್ಷಗಳ ವಯೋ ಸಡಿಲಿಕೆ ಕೂಡ ಇಲ್ಲಿ ನೀಡಲಾಗಿರುತ್ತೆ. ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದರೆ ಈ ನೇಮಕಾತಿಯಲ್ಲಿನ ವಿವಿಧ ಹುದ್ದೆಗಳಿಗೆ ಆಕರ್ಷಕ ವೇತನ ಶ್ರೇಣಿಯನ್ನು ಕೂಡ ನಿಗದಿಪಡಿಸಲಾಗಿದೆ. ಹುದ್ದೆಯ ಶ್ರೇಣಿ ಮತ್ತು ಕಾರ್ಯಕ್ಷೇತ್ರವನ್ನು ಅವಲಂಬಿಸಿ ವೇತನ ಶ್ರೇಣಿಯಲ್ಲಿ ವ್ಯತ್ಯಾಸ ಇರುತ್ತೆ. ಇಲ್ಲಿ ಹುದ್ದೆಗಳ ಹೆಸರು ಮತ್ತು ವೇತನವನ್ನು ನೋಡೋದಾದರೆ ಕಿರಿಯ ಅಧಿಕಾರಿ ಹುದ್ದೆಗೆ ಇಲ್ಲಿ 61,300 ರೂಪಾಯಿಯಿಂದ 1,12,900 ರೂಪಾಯಿವರೆಗೂ ಇಲ್ಲಿರುತ್ತೆ. ಸಹಾಯಕ ಅಭಿಯಂತರರು ಸಿವಿಲ್ ಈ ವಿಭಾಗಕ್ಕೆ 69,250ರಿಂದ 1,34,200 ರೂಪಾಯಿವರೆಗೂ ಇಲ್ಲಿ ವೇತನವನ್ನು ನಿಗದಿಪಡಿಸಲಾಗಿದೆ. ಇನ್ನು ಗ್ರಂಥಪಾಲಕ ಕಿರಿಯ ಅಭಿಯಂತರರು ಈ ಹುದ್ದೆಗಳಿಗೆ ಆರಂಭಿಕವಾಗಿ 54,175 ರೂಪಾಯಿಯಿಂದ ಇಲ್ಲಿ 99,400 ರೂಪಾಯಿವರೆಗೂ ಇಲ್ಲಿ ವೇತನವನ್ನು ನಿಗದಿಪಡಿಸಲಾಗಿದೆ. ಪ್ರಥಮ ದರ್ಜೆ ಸಹಾಯಕರು FDA ಈ ಹುದ್ದೆಗೆ ಆರಂಭಿಕವಾಗಿ 44,425 ರೂಪಾಯಿಯಿಂದ 83,700 ರೂಪಾಯಿವರೆಗೂ ಇಲ್ಲಿ ವೇತನವನ್ನು ನಿಗದಿಪಡಿಸಲಾಗಿರುತ್ತೆ. ದ್ವಿತೀಯ ದರ್ಜೆ ಸಹಾಯಕರು SDA ಈ ಹುದ್ದೆಗೆ ಆರಂಭಿಕವಾಗಿ 34,100 ರೂಪಾಯಿಯಿಂದ 67,600 ರೂಪಾಯಿವರೆಗೂ ಇಲ್ಲಿ ವೇತನವನ್ನು ನಿಗದಿಪಡಿಸಲಾಗಿದೆ. ಇನ್ನು ಸಹಾಯಕ ಲೆಕ್ಕಿಗ ಹುದ್ದೆಗೆ 23,990 ರೂಪಾಯಿಯಿಂದ 42,800 ರೂಪಾಯಿವರೆಗೂ ವೇತನವನ್ನು ನಿಗದಿಪಡಿಸಲಾಗಿದೆ. ನಿರ್ವಾಹಕ ಹುದ್ದೆಗೆ 18,660 ರೂಪಾಯಿಯಿಂದ 25,300 ರೂಪಾಯಿವರೆಗೂ ಇಲ್ಲಿ ವೇತನವನ್ನು ನಿಗದಿಪಡಿಸಲಾಗಿದೆ. ಇನ್ನು ಅರ್ಜಿ ಶುಲ್ಕವನ್ನು ಇಲ್ಲಿ ನೀವು ನೋಡಬಹುದು. ಒಂದು ಹುದ್ದೆಗೆ ಅರ್ಜಿ ಶುಲ್ಕದ ನಿಖರವಾದ ವಿವರಗಳನ್ನು ನೀಡಿಲ್ಲ. ನೀವು ಅಧಿಸೂಚನೆಯನ್ನು ನೋಡಿಬಿಟ್ಟು ಅರ್ಜಿ ಶುಲ್ಕವನ್ನು ಭರ್ತಿಯನ್ನು ಮಾಡಬೇಕಾಗುತ್ತೆ. ಆಯ್ಕೆ ವಿಧಾನ ಇಲ್ಲಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ಎಲ್ಲ ಹುದ್ದೆಗಳಿಗೂ ಪ್ರಮುಖವಾಗಿ OMR ಆಧಾರಿತ ಒಂದು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇನ್ನು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಹು ಆಯ್ಕೆ ಮಾದರಿ ಆಗಿರುತ್ತೆ. ಒಂದು ಪ್ರಶ್ನೆಗೆ 1 ಅಂಕ ಇರುತ್ತೆ. ಅತ್ಯಂತ ಮುಖ್ಯವಾಗಿ ಪರೀಕ್ಷೆಯಲ್ಲಿ ನಕಾರಾತ್ಮಕ ಮೌಲ್ಯಮಾಪನ ಕೂಡ ಇರುತ್ತೆ. ಇನ್ನು ತೂಕದ ಆಧಾರಿತ ಆಯ್ಕೆ. ಇನ್ನು ಸಾರಿಗೆ ನಿಗಮಗಳಲ್ಲಿ ಒಂದು ಸಹಾಯಕ ಸಂಚಾರಕ ನಿರೀಕ್ಷಕರು ಮತ್ತು KKRTCಯ ನಿರ್ವಾಹಕ ಮತ್ತು ಸಹಾಯಕ ಲೆಕ್ಕಿಗ ಈ ಒಂದು 3 ಹುದ್ದೆಗಳಿಗೆ ಆಯ್ಕೆಗೆ ವಿಭಿನ್ನ ಸೂತ್ರವನ್ನು ಅನುಸರಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳನ್ನು 75% ತೂಕವನ್ನು ನೀಡಲಾಗುವುದು. ಹುದ್ದೆಗೆ ನಿಗದಿಪಡಿಸಲಾದ ಕನಿಷ್ಠ ವಿದ್ಯಾರ್ಹತೆ ಅಂದರೆ ಉದಾಹರಣೆಗೆ PUC ಅಭ್ಯರ್ಥಿಗಳು ಪಡೆದ ಅಂಕಗಳಿಗೆ 25% ತೂಕವನ್ನು ನೀಡಲಾಗುತ್ತೆ. ಇಲ್ಲಿ 75:25ರ ತೂಕವನ್ನು ಒಗ್ಗೂಡಿಸಿ ಒಟ್ಟು ಶೇಕಡಾವಾರು ಅಂಕಗಳ ಅರ್ಹತೆ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಆಧಾರದ ಮೇಲೆ ಅಂತಿಮ ಆಯ್ಕೆಯನ್ನು ಇಲ್ಲಿ ಮಾಡಲಾಗುತ್ತೆ. ಇನ್ನು ಮೂಲ ದಾಖಲೆಗಳ ಪರಿಶೀಲನೆಗಳನ್ನು ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೆರಿಟ್ ಆಧಾರದ ಮೇಲೆ ಅರ್ಹತೆ ಪಡೆದ ಅಭ್ಯರ್ಥಿಗಳನ್ನು ನೇಮಕಾತಿ ಪ್ರಾಧಿಕಾರ ನಿಗದಿಪಡಿಸುವ ಅನುಪಾತದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗೆ ಆಹ್ವಾನವನ್ನು ಮಾಡುತ್ತೆ. ಸಾರಿಗೆ ಸಂಸ್ಥೆಗಳ ಹುದ್ದೆಗಳಿಗೆ ಅಂದರೆ ನಿರ್ವಾಹಕ ಅಥವಾ ಸಂಚಾರ ನಿರೀಕ್ಷಕ ಹೆಚ್ಚುವರಿಯಾಗಿ ದೈಹಿಕ ದಾರ್ಢ್ಯತೆಯ ಪರಿಶೀಲನೆ ಕೂಡ ಇಲ್ಲಿ ನಡೆಯುತ್ತೆ. ಅರ್ಜಿಯಲ್ಲಿ ನಮೂದಿಸಿದ ಎಲ್ಲ ದಾಖಲೆಗಳ ಮೂಲ ಪ್ರತಿಗಳನ್ನು ಈ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸಲ್ಲಿಸುವುದು ಇಲ್ಲಿ ಕಡ್ಡಾಯವಾಗಿರುತ್ತೆ. ಹುದ್ದೆಗೆ ಸಂಬಂಧಪಟ್ಟಂತಹ
ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಆರಂಭವಾಗುವ ದಿನಾಂಕ 9/10/2025. ಆನ್ಲೈನ್ ಅರ್ಜಿ ಸಲ್ಲಿಸಲು ಇರುವಂಥ ಕೊನೆಯ ದಿನಾಂಕ 10/11/2025. ಉದ್ಯೋಗಗಳ ಮಾಹಿತಿಯನ್ನು ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.